ರಾಜ್ಯದ ಖಜಾನೆಯನ್ನ ಲೆಕ್ಕಾಚಾರ ಹಾಕಿದ ನಂತರವೇ ಸಿಎಂ ಬದಲಾವಣೆಯಾಗುತ್ತೆ. ಮತ್ತೆ ನಿಜವಾಗಿರುವಂತಹ ಕೋಡಿ ಶ್ರೀಗಳ ಭವಿಷ್ಯ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಹಲವು ತಿಂಗಳಿನಿಂದ ಭಾರೀ ರಾಜಕೀಯ ಬೆಳವಣಿಗೆಗೆ ಕಾರಣವಾಗಿದ್ದಂತಹ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಕಳೆದ ಗುರುವಾರ ಅಂದ್ರೆ ಮೇ 28ಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಿದ್ರು. ಇದಾದ ನಂತರದ ಪ್ರಕ್ರಿಯೆಯಲ್ಲಿ ಶನಿವಾರ ಅಂದ್ರೆ ಮೇ 30ನೇ ತಾರೀಕು ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಶಾಸಕಾಂಗ ಪಾರ್ಟಿಯ ಸಿಎಲ್ಪಿ ಅಂತ ಏನ್ ಹೇಳ್ತಾರೆ ಅದರ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಈ ಎಲ್ಲಾ ವಿದ್ಯಮಾನಗಳ ಮಧ್ಯೆ ಕೋಡಿ ಶ್ರೀ ಹೇಳಿರುವಂತಹ ಭವಿಷ್ಯ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಕೋಡಿ ಶ್ರೀಗಳು ಹಲವು ತಿಂಗಳಿನಿಂದ ಹೇಳ್ತಾ ಇದ್ದಂಥದ್ದು ಒಂದೇ ಭವಿಷ್ಯ ಆಗಿತ್ತು. ಅದು ಏನಿದ್ರೂ ಕೂಡ ಖಜಾನೆ ಲೆಕ್ಕಾಚಾರದ ನಂತರವೇ ಎಲ್ಲವೂ ಕೂಡ ನಿರ್ಧಾರವಾಗಲಿದೆ ಅಂತ ಹೇಳಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಖಜಾನೆ ಎನ್ನುವುದನ್ನ ರಾಜ್ಯ ಬಜೆಟ್ ಅಂತ ಹೇಳಿ ಪರೋಕ್ಷವಾಗಿ ಅವರು ಉಲ್ಲೇಖ ಮಾಡಿದ್ರು. ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಅಂತ ಹೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಅಂದ್ರೆ ಹಾಲು ಮತ ಅಂತಂದ್ರೆ ಕುರುಬ ಸಮುದಾಯದ ಕೊಡುಗೆಯನ್ನ ಕೋಡಿ ಶ್ರೀಗಳು ತಮ್ಮ ಭವಿಷ್ಯದಲ್ಲಿ ಉಲ್ಲೇಖ ಮಾಡಿದ್ರು. ಹಾಲು ಕೆಟ್ಟರು ಹಾಲು ಮತ ಕೆಡುವುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಅವರಾಗಿಯೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಬೇಕು, ಅವರನ್ನ ಬಲವಂತವಾಗಿ ಇಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಇದರಂತೆ ಅತ್ಯಂತ ಚಾಕಚಕ್ಯತೆಯಿಂದ ಅವರಿಂದ ರಾಜೀನಾಮೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಪಡೆದುಕೊಂಡಿದೆ. ರಾಜ್ಯ ರಾಜಕೀಯ ಅತ್ಯಂತ ದೊಡ್ಡ ಈ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಸ್ಮೂತ್ ಆಗಿ ಎಲ್ಲವೂ ಕೂಡ ಸರಿಯಾಗಿ ಹೋಯ್ತು. ಬೆಟ್ಟದಂತೆ ಬಂದಿರುವಂತಹ ಸಮಸ್ಯೆ ಮಂಜುಗಡ್ಡೆ ಹಾಗೆ ಕರಗೋಯ್ತು. ಹಕ್ಕಾಬುಕ್ಕರು ವಿಜಯನಗರದ ಸಾಮ್ರಾಜ್ಯವನ್ನ ಕಟ್ಟಿದವರು, ಸಮಾಜಕ್ಕೆ ಅಪಾರ ಕೊಡುಗೆ ಇದೆ ಅಂತ ಹೇಳಿ ಒಂದು ಗಾದೆ ಮಾತಿದೆ. ಹಾಲು ಕೆಟ್ಟರು ಹಾಲು ಮತ ಕೆಡುವುದಿಲ್ಲ ಅಂತ ಹೇಳಿ ಹಕ್ಕಾಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಲಿಕ್ಕೆ ಕಾರಣರಾದ್ರು. ಸಂಗೊಳ್ಳಿ ರಾಯಣ್ಣ ರಾಜ್ಯಕ್ಕಾಗಿ ಹೋರಾಡಿದಂತಹ ವ್ಯಕ್ತಿ. ಇವರೆಲ್ಲರೂ ಕೂಡ ಹಾಲು ಮತ ಸಮುದಾಯದಕ್ಕೆ ಸೇರಿದವರು. ಸಮಾಜಕ್ಕೆ ಈ ಒಂದು ಸಮುದಾಯದ ಕೊಡುಗೆ ಅಪಾರವಾಗಿದೆ. ನಮ್ಮ ಸಿದ್ದರಾಮಯ್ಯ ಅವರು ಇದೇ ಸಮುದಾಯದವರು. ಅವರನ್ನ ಅಷ್ಟು ಸುಲಭವಾಗಿ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಾಗಿಯೇ ಬಿಡಬೇಕು ಅಂತ ಹೇಳಿ ಕೋಡಿ ಶ್ರೀಗಳು ಹೇಳಿದ್ರು. ಆ ವಿಚಾರ ಈಗ ಮುನ್ನೆಲೆಗೆ ಬರ್ತಿದೆ. ಅಧಿಕಾರ ಹಸ್ತಾಂತರ ಏನಿದ್ರು ಖಜಾನೆ ಲೆಕ್ಕಾಚಾರದ ನಂತರವೇ ಅಂತ ಕೋಡಿ ಶ್ರೀಗಳು ಹೇಳಿದ್ರು. ಅಪಾರ ಜನ ಮತ್ತು ಶಾಸಕರ ಬೆಂಬಲವಿರುವಂತಹ ಸಿದ್ದರಾಮಯ್ಯ ಅವರಿಂದ ಬಲವಂತವಾಗಿ ರಾಜೀನಾಮೆಯನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರಾಗಿಯೇ ಕೆಳಗಿಳಿದರೆ ಅಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ಮಾತ್ರ ಇದು ಸಾಧ್ಯ. ಇಂತಹ ರಾಜಕೀಯ ಬೆಳವಣಿಗೆಗಳು ಏನಿದ್ರು ಖಜಾನೆ ಲೆಕ್ಕಾಚಾರ ಅನಂತರವೇ ಅಷ್ಟೇ ಅಂತ ಹೇಳಿ ಕೋಡಿ ಶ್ರೀಗಳು ಹೇಳಿದ್ರು. ಖಜಾನೆ ಲೆಕ್ಕಾಚಾರ ಎನ್ನುವುದನ್ನ ರಾಜ್ಯ ಆಯವ್ಯಯ ಮಂಡನೆಯನ್ನ ಪರೋಕ್ಷವಾಗಿ ಉಲ್ಲೇಖ ಮಾಡಿದ್ರು. ಈಗ ಬಜೆಟ್ ಮಂಡನೆಗೆ ಹಲವು ತಿಂಗಳ ನಂತರ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಿದ್ರು. ಇನ್ನು ಕೋಡಿ ಶ್ರೀಗಳು ಇರಾನ್ ಮತ್ತು ಇಸ್ರೇಲ್ ವಿಚಾರವಾಗಿಯೂ ಮಾತನಾಡಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಮಾಡಿದಂತಹ ಅಮೆರಿಕ ಮತ್ತು ಇಸ್ರೇಲ್ ಹಲವು ತಿಂಗಳ ಹಿಂದೆ ಸಂಕ್ರಾಂತಿಯ ವೇಳೆಯಲ್ಲಿ ಭವಿಷ್ಯ ನುಡಿದಂತಹ ಹಾಸನ ಜಿಲ್ಲೆ ಅರಸೀಕೆರೆ ಹಾರನಹಳ್ಳಿ ಕೋಡಿ ಶ್ರೀಗಳು ಒಂದು ವಿಚಾರವನ್ನು ಮಾತನಾಡಿದ್ರು. ಜಾಗತಿಕ ಯುದ್ಧದ ಸಮಸ್ಯೆಯ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ರು. ವಿಶ್ವದ ಪ್ರಭಾವಿ ನಾಯಕರೊಬ್ಬರ ಹತ್ಯೆಯಾಗಲಿದೆ ಅಂತ ಹೇಳಿದ್ರು. ಇಸ್ರೇಲ್ ಹಾಗೂ ಅಮೆರಿಕ ನಡೆಯುತ್ತಿದ್ದಂತಹ ಜಂಟಿ ದಾಳಿಯಲ್ಲಿ ಇರಾನ್ ದೇಶದ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿಯವರು ಸಾವನ್ನಪ್ಪಿದ್ರು. ಈ ವೇಳೆಯೂ ಕೂಡ ಕೋಡಿ ಶ್ರೀಗಳ ಭವಿಷ್ಯ ಮತ್ತು ಈ ವಿದ್ಯಮಾನಕ್ಕೆ ಇದಕ್ಕೆ ತಾಳೆ ಹಾಕಲಾಗ್ತಾ ಇದೆ. ಈಗ ರಾಜ್ಯದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಹಿನ್ನೆಲೆಯಲ್ಲಿ ಮತ್ತೆ ಕೋಡಿ ಶ್ರೀಗಳ ಭವಿಷ್ಯ ಸತ್ಯವಾಯಿತಾ ಅಂತ ಹೇಳಿ ತಾಳೆ ಹಾಕಲಾಗ್ತಾ ಇದೆ. ನಿಮ್ಗೇನನ್ಸುತ್ತೆ? ಕೋಡಿ ಶ್ರೀಗಳು ಹೇಳಿರೋದು ಸತ್ಯನಾ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ಬೇಗ ನಮ್ಮದು.